ನಮಸ್ತೆ ವೀಕ್ಷಕರೇ, ಅದ್ವಿತೀಯ ಪ್ರತಿಭೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಿಶಾಂತ್ ಓಡಾರ್. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿರುವ ಅತಿಥಿ ಯಾರು ಅಂತ ಕೇಳೋದಾದ್ರೆ, ಇವರ ವಯಸ್ಸು ಚಿಕ್ಕದಾದರೂ ಸಾಧನೆಯ ಕನಸು ದೊಡ್ಡದು. ತಬಲವಾದನದ ಮೂಲಕ ಕಲಾಕ್ಷೇತ್ರದಲ್ಲಿ ಹೊಳೆಯುವ ನಕ್ಷತ್ರದಂತೆ ಮಿಂಚುತ್ತಿರುವ ಪ್ರತಿಭೆ ಆದ್ಯ ಯು ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಆದ್ಯ, ಹೇಗಿದ್ದೀರಾ? ನಮಸ್ತೆ ಸರ್, ನಾನು ಚೆನ್ನಾಗಿದ್ದೇನೆ. ಎಷ್ಟನೇ ಕ್ಲಾಸಲ್ಲಿ ಓದ್ತಿದ್ದೀರಾ ನೀವು? ನಾನು 7ನೇ ತರಗತಿಯಲ್ಲಿ ಮೌಂಟ್ ಕಾರ್ಮೆಲ್ ಸೆಂಟ್ರಲ್ ಸ್ಕೂಲ್ ಮೇರಿ ಹಿಲ್ಲಲ್ಲಿ ಓದುತ್ತಿದ್ದೇನೆ. ನಾನು 1ನೇ ತರಗತಿಯಿಂದ 3ನೇ ತರಗತಿ ತನಕ ಡೆಲ್ಲಿ ಪಬ್ಲಿಕ್ ಸ್ಕೂಲ್ MRPಯಲ್ಲಿ ಓದುತ್ತಿದ್ದೆ. 4ನೇ ತರಗತಿಯಿಂದ ಮೌಂಟ್ ಕಾರ್ಮೆಲ್ ಸೆಂಟ್ರಲ್ ಸ್ಕೂಲಲ್ಲಿ ಓದುತ್ತಿದ್ದೇನೆ. ನಿಮಗೆ ಈಗ ತಬಲವಾದನದ ಆಸಕ್ತಿ ಹೇಗೆ ಬಂತು? ಮನೆಯಲ್ಲಿ ಅಪ್ಪ ತಬಲಾ ಪ್ಲೇ ಮಾಡ್ತಾರೆ. ಸೊ ನಾನು ಅವರು ಪ್ರಾಕ್ಟೀಸ್ ಮಾಡೋದನ್ನು ನೋಡಿ ನನಗೆ ಆಯಿತು, ನಾನು ಸಹ ತಬಲಾ ಕಲಿಬೇಕಂತ ನನಗೆ ಆಸೆ ಆಯಿತು. ಸೊ ಪ್ರತಿ ವಾರ ಅಪ್ಪ ಕ್ಲಾಸಿಗೆ ಹೋಗುವಾಗ, ಮುಲ್ಕಿಗೆ ಕ್ಲಾಸಿಗೆ ಹೋಗುವಾಗ ನಾನು ಸಹ ಅವರೊಟ್ಟಿಗೆ ಹೋಗಿ ಕೂರ್ತಿದ್ದೆ. ಮತ್ತು ಸರ್ ಕೊಡುವ ಪಾಠಗಳನ್ನು ಗಮನ ಕೊಡ್ತಿದ್ದೆ. ಸೊ ಆಗ ಒಂದು ದಿನ ಅದೇ ನಾನು ಹೋಗೋದನ್ನು ನೋಡಿ ನನ್ನ ಆಸಕ್ತಿಯನ್ನು ನೋಡಿ ಸರ್ ನನ್ನ ಹತ್ರ ಕೇಳಿದರು, ನಿನಗೆ ಇಂಟ್ರೆಸ್ಟ್ ಉಂಟಾ, ನೀನು ಸೇರ್ತೀಯಾ ಅಂತ ಕೇಳಿದರು. ಅದಕ್ಕೆ ನಾನು ಹೌದಂತ ಹೇಳಿದೆ. ಆದರೆ ಸರ್ ಹೇಳಿದರು, ಬೇಡ, ಒಂದು 5 ವರ್ಷ ಆಗಲಿ, ಸ್ವಲ್ಪ ಕೈ ಬೆರಳುಗಳು ಗಟ್ಟಿಯಾಗಲಿ, ಮತ್ತೆ ಸೇರಿಸ್ತೇನೆ ಅಂತ ಹೇಳಿದರು. ನನ್ನ ಅಪ್ಪ ಆಯ್ತಂತ ಹೇಳಿದರು. ಆದರೂ ಸಹ ನಾನು ಹೋಗೋದನ್ನು ಬಿಡಲಿಲ್ಲ, ನಾನು ಅಪ್ಪನ ಜೊತೆನೇ ಹೋಗ್ತಾ ಇದ್ದೆ. ಮತ್ತು ಸರ್ ಇನ್ನೊಮ್ಮೆ ನಾನು ನೋಡಿ ಸರ್ ಹೇಳಿದರು ನನ್ನ ಅಪ್ಪನ ಹತ್ರ, ಒಂದು ಚಿಕ್ಕ ಬೋಲ್ ಕೊಟ್ಟು ನೋಡ್ತೇನೆ, ಮತ್ತು ನೋಡುವ ಅಂತ ಹೇಳಿದರು. ಹಾಗೆ ನನಗೆ ಬೋಲ್ ಕೊಟ್ಟರು. ಮತ್ತು ನಾನು ಅದನ್ನು ನೆಕ್ಸ್ಟ್ ಕ್ಲಾಸ್ ತನಕ ದಿನಾಲೂ ಒಂದು ವಾರ ಪ್ರಾಕ್ಟೀಸ್ ಮಾಡ್ತಿದ್ದೆ. ಮತ್ತು ನೆಕ್ಸ್ಟ್ ಕ್ಲಾಸ್ ಹೋಗಿ ಅವರಿಗೆ ತೋರಿಸುವಾಗ ಅವರಿಗೆ ಖುಷಿಯಾಗಿ ನನ್ನನ್ನು ಸೇರಿಸಿದರು. ಸೊ ಅಲ್ಲಿಂದ ನನ್ನ ತಬಲಾ ಜರ್ನಿ ಸ್ಟಾರ್ಟ್ ಆಯಿತು. ಅಪ್ಪನಿಂದಲೇ ಆದದ್ದು? ಅಪ್ಪ ಹೋಗ್ತಾ ಇದ್ರು, ನೀವು ಕೂಡ ಅವ್ರ ಜೊತೆಗೆ ಹೋಗಿ ಕಲ್ತದ್ದು? ಹೌದು. ನಿಮ್ಮ ಗುರುಗಳ ಹೆಸರನ್ನು ಹೇಳ್ಬೋದಾ? ನನ್ನ ಗುರುಗಳು ಶ್ರೀ ವಿದ್ವಾನ್ ಮಾಧವಾಚಾರ್ಯ, ಅವರು ಉಡುಪಿಯಲ್ಲಿ ಕಲಿಸ್ತಾರೆ. ಅದು ಈಗ ಕೇಳೋದಾದ್ರೆ, ಚಿಕ್ಕ ಮಕ್ಕಳಿಗೆ ಇದು ಜಾಸ್ತಿ ಹೊರಗಡೆ ಹೋಗಿ ಆಟ ಆಡೋದು ಇದೆಲ್ಲ ಇಂಟ್ರೆಸ್ಟ್ ಇರುವಾಗ ನಿಮಗೆ ತಬಲದ ಬಗ್ಗೆ ಬರೋದಕ್ಕೆ ಆಸಕ್ತಿ ಹೇಗೆ ಬಂತು ಅಂತ ಹೇಳ್ಬೋದು? ಒಂದು ನನ್ನ ಅಪ್ಪ ಹೋಗ್ತಿದ್ರಲ್ಲ, ಸೊ ನನಗೆ ಸಹ ಆಸೆ ಆಯಿತು, ನಾನು ಸಹ ಹೋಗಬೇಕಂತ. ಸೊ ಹಾಗೆ ನಾನು ತಬಲನ್ನು ಸ್ಟಾರ್ಟ್ ಮಾಡಿದ್ದೆ. ಅಂದ್ರೆ ನಿಮಗೆ ಕಷ್ಟ ಅಂತ ಆಗಲಿಲ್ವಾ ತಬಲಾ ಕಲಿಯೋದು? ಅದಕ್ಕೆ ಪ್ರಾಕ್ಟೀಸ್ ಹೇಗೆ ಮಾಡ್ತಿದ್ರು? ಸ್ಟಾರ್ಟಿಂಗ್ಗೆ ಕಷ್ಟ ಆಯಿತು, ಕೈ ಬೆರಳುಗಳು ನೋವಾಗ್ತಿತ್ತು. ಮತ್ತು ಅಪ್ಪನ ಜೊತೆನೇ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಅಪ್ಪ ಹೇಳ್ಕೊಡ್ತಿದ್ರು. ಸೊ ಅದರ ಪ್ರಕಾರ ಮಾಡಿ ಮತ್ತೆ ಸರಿ ಆಯಿತು. ನೀವು ಮೊದಲು ಯಾವ ಸ್ಟೇಜಲ್ಲಿ ಮಾಡಿದೆ ಅಂತ ನೆನಪಿದೆಯಾ? ನನ್ನ ಹಾರ್ಮೋನಿಯಂ ಗುರುಗಳಾದ ಶ್ರೀ ಅಮಿತ್ ಕುಮಾರ್ ಬೆಂಗ್ರೆ ಇವರ ಧ್ಯಾನ್ ಸಂಗೀತ ಅಕಾಡೆಮಿ ಅಂತ ಇದೆ. ಸೊ ಅದರಲ್ಲಿ ಅವರು ನನಗೆ ಸೋಲೋ ಪರ್ಫಾರ್ಮೆನ್ಸ್ ನೀಡಲಿಕ್ಕೆ ಕರೆದಿದ್ದರು. ನಾನು 15 ನಿಮಿಷಗಳ ಕಾಲ ಕೊಟ್ಟಿದ್ದೆ. ನನಗೆ ಆಗ 7 ವರ್ಷ ಇತ್ತು. ಅದು ನನ್ನ ಫಸ್ಟ್ ಸ್ಟೇಜ್. ಯಾವುದದು? ಹಾರ್ಮೋನಿಯಂ ಕೂಡ ಅಲ್ಲಿ ಅಲ್ಲ, ತಬಲಾ ಕಲಿತಿದ್ರ? ಮತ್ತೆ ಹಾರ್ಮೋನಿಯಂನಲ್ಲಿ ಕೂಡ ಇದ್ರಾ? ಹಾರ್ಮೋನಿಯಮಲ್ಲಿ ಇರಲಿಲ್ಲ, ನಾನು ಫಸ್ಟಿಗೆ ಸಂಗೀತ ಕ್ಲಾಸಿಗೆ ಹೋಗ್ತಿದ್ದೆ. ಸೊ ಆವಾಗ ನನ್ನ ಸರ್ ಸೋಲೋ ನುಡಿಸಲಿಕ್ಕೆ ಕರೆದಿದ್ರು ತಬಲಾ. ಮತ್ತೆ ಶಾಲೆಯಲ್ಲಿ ಯಾವುದಾದ್ರೂ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ನೆನಪಿದೆಯಾ? ಶಾಲೆಯಲ್ಲಿ ಆ್ಯನ್ಯುವಲ್ ಡೇಗೆ ಎಲ್ಲ ನಾನು ಪರ್ಫಾರ್ಮೆನ್ಸ್ ಕೊಟ್ಟಿದ್ದೇನೆ. ಕೆಲವು ಸಾಂಗ್ಸ್ಗಳಿಗೆ ಪ್ಲೇ ಮಾಡಿದ್ದೇನೆ. ಸ್ಕೂಲ್ ತುಂಬ ಸಪೋರ್ಟ್ ಮಾಡ್ತದೆ. ಟೀಚರ್ಸ್ ಫಸ್ಟ್ ನೀವು ಒಂದು ಪರ್ಫಾರ್ಮೆನ್ಸ್ ಕೊಡುವಾಗ ಟೀಚರ್ಗಳ ಅಭಿಪ್ರಾಯ ಹೇಗಿತ್ತು? ಅವರಿಗೆ ತುಂಬ ಖುಷಿಯಾಯಿತು. ಅವರು ಸಹ ತಬಲಾವನ್ನು ನೋಡೋದು ಫಸ್ಟ್ ಟೈಮ್ ಅಲ್ಲ, ಸೊ ಅವರಿಗೆ ಸಹ ತುಂಬ ಖುಷಿಯಾಗಿ ನನ್ನನ್ನು ಪ್ರೋತ್ಸಾಹಿಸಿದರು. ಮತ್ತೊಂದು ಹೇಳಬೇಕಾದ್ರೆ, ನೀವು 50ಕ್ಕೂ ಜಾಸ್ತಿ ವೇದಿಕೆಗಳಲ್ಲಿ ನಿಮ್ಮ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದೀರಾ. ಅದರಲ್ಲಿ ಖ್ಯಾತ ವೇದಿಕೆಗಳಾದ ಒಂದು ಕದ್ರಿ ಗೋಪಾಲ್ನಾಥ್ ಅವರ ಒಂದು ಅಕಾಡೆಮಿಯಲ್ಲಿ, ಮತ್ತು ಧ್ಯಾನ್ ಸಂಗೀತ ಆಗಲೇ ಹೇಳಿದ್ರಿ ನೀವು. ಅಲ್ಲಿ ನೀವು ಏನು ಕಲಿತ್ರಿ ಪ್ರಮುಖವಾಗಿ ಅಂತ? ಅಲ್ಲಿ ದೊಡ್ಡ ಕಲಾವಿದರುಗಳು ಇದ್ದರು. ಸೊ ನಾನು ಅವರ ಮುಂದೆ ಪರ್ಫಾರ್ಮ್ ಮಾಡೋದು ನನ್ನ ಪುಣ್ಯ. ಸೊ ನನಗೆ ತುಂಬ ಖುಷಿಯಾಯಿತು. ಮತ್ತು ಅವರು ಮಾಡೋದೆಲ್ಲ ನಾನು ನೋಡಿದೆ, ಅವರು ಪ್ಲೇ ಮಾಡೋದು ಎಲ್ಲ. ಸೊ ತುಂಬ ಖುಷಿಯಾಯಿತು ನನಗೆ. ಆದ್ಯ, ಅಲ್ಲಿಗೆ ನಿಮಗೆ ಅವಕಾಶ ಹೇಗೆ ಸಿಕ್ತು? ಅವರು ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡಿದರು? ಅದು ನಾವೇ ಹೋಗಿ ಕೇಳಿದ್ವಿ, ಸೊ ಪ್ರೋಗ್ರಾಮ್ ಕೊಡ್ಬೋದಂತ. ಸೊ ಅವರು ನಮಗೆ ಪ್ರೋಗ್ರಾಮ್ ಕೊಟ್ಟರು. ಮತ್ತು ನಾನು ಅಲ್ಲಿ ಸೋಲೋ ಕೊಟ್ಟಿದ್ದೆ.
ಮತ್ತು ಖ್ಯಾಲ್ ಗಾಯನಕ್ಕೆ ಸಾಥ್ ಸಹ ಮಾಡಿದ್ದೆ. ಮತ್ತು ನೀವು ತಬಲಾ ಅಲ್ಲದೆ ಹಾರ್ಮೋನಿಯಂ ಮತ್ತು ಟೇಬಲ್ ಟೆನ್ನಿಸಲ್ಲಿ ಕೂಡ ಇದ್ದೀರಾ. ಅದು ಯಾವಾಗ ಸ್ಟಾರ್ಟ್ ಮಾಡಿದ್ದೀರಾ? ಆ ಜರ್ನಿಯನ್ನು ಯಾವಾಗ ಸ್ಟಾರ್ಟ್ ಮಾಡಿದ್ದೀರಾ? ಹಾರ್ಮೋನಿಯಂ ನಾನು 1 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದೆ. ಅದು ಯಾಕೆಂದರೆ ತಬಲಕ್ಕೆ ಹೆಲ್ಪ್ ಆಗುತ್ತೆ, ಲಯ ಹಿಡಿಲಿಕ್ಕೆ. ಮತ್ತು ಸಂಗೀತದಲ್ಲಿ ಸ್ವರ ಮಾತ ಲಯ ಪಿತ ಅಂತ ಹೇಳ್ತಾರೆ. ಸೊ ಹಾಗೆ ನಾನು ಹಾರ್ಮೋನಿಯಂಗೆ ತಬಲಕ್ಕೆ ಹೆಲ್ಪ್ ಆಗಲಿಕ್ಕೆ ನಾನು ಹಾರ್ಮೋನಿಯಮ್ಮಿಗೆ ಜಾಯ್ನ್ ಆದೆ. ಮತ್ತು ಟೇಬಲ್ ಟೆನ್ನಿಸ್ ನಾನು ಒಂದು 5 ವರ್ಷದಿಂದ ಹೋಗ್ತಿದ್ದೇನೆ. ಸೊ ಅಲ್ಲಿ ನನಗೆ ತುಂಬ ಖುಷಿ ಆಗ್ತದೆ. ಮತ್ತು ನಾನಲ್ಲಿ ಡಿಸಿಪ್ಲಿನ್, ಫಿಟ್ನೆಸ್ ಮತ್ತು ಶಿಸ್ತು ಕಲಿತೆ. ಮತ್ತು ಟೈಮ್ ಮ್ಯಾನೇಜ್ಮೆಂಟನ್ನೆಲ್ಲ ಕಲಿತೆ. ಮತ್ತು ನನ್ನ ಟೇಬಲ್ ಟೆನ್ನಿಸ್ ಗುರುಗಳು ಶ್ರೀ ಅಶ್ವಿನ್ ಕುಮಾರ್ ಪಡುಕೋಣೆ ಅವರ PTTC ಅಕಾಡೆಮಿಯಲ್ಲಿ ಹೋಗ್ತಿದ್ದೇನೆ. ನಾನು ಎಷ್ಟೇ ಕ್ಲಾಸಿಗೆ ಆ್ಯಬ್ಸೆಂಟ್ ಆದರೂ ಕೂಡ ಅವರು ನನಗೆ ಕೋಪ ಮಾಡಿಕೊಳ್ಳದೆ ತುಂಬ ಪ್ರೀತಿಯಿಂದ ಕಲಿಸ್ತಾರೆ ನನಗೆ. ಮತ್ತು ನೀವು ಆರ್ಕೆಸ್ಟ್ರಾ ಈವೆಂಟ್ಸ್ಗಳು ಎಲ್ಲ ಇರ್ತದಲ್ಲ, ಅದಕ್ಕೂ ಕೂಡ ಹೋಗ್ತೀರಾ? ಹಾಂ, ಅದಕ್ಕೆ ಹೋಗ್ತೇನೆ. ಆರ್ಕೆಸ್ಟ್ರಾ ಎಲ್ಲೆಲ್ಲ ಹೋಗಿದ್ದೀರಾ? ನಾನು ಸುರತ್ಕಲಲ್ಲಿ ಹೋಗಿದ್ದೇನೆ. ಮತ್ತು ಫುಡ್ ಫೆಸ್ಟ್ ಅಂತ ಇತ್ತಲ್ಲ, ಅದಕ್ಕೆ ಹೋಗಿದ್ದೇನೆ. ಸೊ ಅಲ್ಲಿಗೆಲ್ಲ ನಿಮ್ಮನ್ನು ಹೇಗೆ ಕರೀತಾರೆ, ಯಾವ ರೀತಿ ಗುರುತು ಹಿಡಿತಾರೆ ಅಂತ? ನಮಗೆ ಒಂದು ಗ್ರೂಪ್ ಇದೆ, ಥಂಡರ್ ಕಿಡ್ಸ್ ಅಂತ, ಮಕ್ಕಳದ್ದೇ. ಸೊ ಅದರಲ್ಲಿ ನನ್ನನ್ನು ತಬಲಾ ಪ್ಲೇಯರ್ ಆಗಿ ಕರೀತಾರೆ. ಸೊ ಹಾಗೆ ನನಗೆ ತುಂಬ ಖುಷಿ ಆಗ್ತದೆ. ನಿಮಗೆ ಈ ತಬಲಾ ವಾದನಕ್ಕೆ ನಿಮಗೆ ಯಾರಾದರೂ ಇನ್ಸ್ಪಿರೇಷನ್ ಅಂತ ಇದ್ದಾರೆ? ಹಾಂ, ರಿಂಪಾ ಶಿವ ಅಂತ. ನನಗೆ ಅವರಾಗೆ ಆಗಬೇಕಂತ ಕನಸು, ಅವರಾಗೆ ನುಡಿಸ್ಬೇಕಂತ. ಸರ್ ಯಾವಾಗ ಸಹ ಹೇಳ್ತಾರೆ ನೀನು ರಿಂಪಾ ಶಿವನಾಗೆ ಆಗಬೇಕಂತ. ಸೊ ಅದೊಂದು ಡ್ರೀಮ್ ಇದೆ. ಮತ್ತು ಜಾಕಿರ್ ಹುಸೇನ್ ಸರ್ ಅವರ ವೀಡಿಯೋಸ್ ಎಲ್ಲ ನೋಡ್ತೇನೆ, ನನ್ನ ಅಪ್ಪ ತೋರಿಸ್ತಾರೆ. ಮತ್ತು ಯೋಗೀಶ್ ಶಂಸಿ ಅಂತ, ಅವರ ವೀಡಿಯೋಸ್ ಎಲ್ಲ ನಾನು ನೋಡ್ತೇನೆ. ಅದೇ ಮತ್ತೊಂದು ಹೇಳೋದಾದರೆ, ನಾನು ಕೇಳ್ಪಟ್ಟೆ ನೀವು ಬರ್ತ್ಡೇಯನ್ನು ಆಚರಿಸೋದು ಹೆಲ್ಪ್ ಮಾಡೋ ಮುಖ್ಯವಾಗಿ ಅಂತ. ಸಾಮಾನ್ಯವಾಗಿ ನಾವೆಲ್ಲ ಬರ್ತ್ಡೇಯನ್ನು ಆಚರಿಸೋದು ಕೇಕ್ ಕಟ್ ಮಾಡುವ ಮುಖೇನವಾಗಿ. ನೀವು ಹಾಗಲ್ಲ, ಒಂದು ನಿಮ್ಮ ಸೇವಿಂಗ್ಸನ್ನು ಮಾಡಿ, ಹಣವನ್ನು ಅಪ್ಪ ಅಮ್ಮ ಕೊಟ್ಟ ಹಣವನ್ನು ಸೇವಿಂಗ್ಸ್ ಮಾಡಿ ನಾಯಿಗಳಿಗೆ ಹೆಲ್ಪ್ ಮಾಡ್ತೀರಾ. ಈ ಆಲೋಚನೆ ಹೇಗೆ ಬಂತು ಅಂತ? ನನಗೆ ನಾಯಿಗಳಂದರೆ ತುಂಬ ಇಷ್ಟ. ಸೊ ನಾನು ಒಂದು ದಿನ ತೌಸಿಫ್ ಅಣ್ಣ ಅಂತ ಇದ್ದಾರೆ, ಎನಿಮಲ್ ರೆಸ್ಕ್ಯೂವರ್. ಅವರು ರೇಡಿಯೋದಲ್ಲಿ ಹೇಳ್ತಿದ್ರು ಗೌರ್ಮೆಂಟಿಂದ ಎಂಥ ಫಂಡ್ ಇಲ್ಲ, ನನಗೆ ಕಷ್ಟ ಆಗ್ತುಂಟಂತ. ಆಗ ನನಗೆ ಯೋಚನೆ ಆಯಿತು, ನನ್ನ ಹತ್ರ ಪಿಗ್ಗಿ ಬ್ಯಾಂಕಲ್ಲಿ ದುಡ್ಡುಂಟಲ್ಲ, ಅದನ್ನು ಕೊಡ್ಬೋದಂತ. ಸೊ ಆವಾಗ ನಾವು ನನ್ನ ಬರ್ಡೇದ ದಿವಸ ಪಿಗ್ಗಿ ಬ್ಯಾಂಕನ್ನು ಬ್ರೇಕ್ ಮಾಡಿ, ಮತ್ತು ಆ ದುಡ್ಡಿನಿಂದ ನಾವು ಎಲ್ಲ ಸ್ಟ್ರೀಟ್ ಡಾಗ್ಸಿಗೆ ಮೆಡಿಸಿನ್ ಮತ್ತು ಫುಡ್ ತಗೊಂಡು ಅವರಿಗೆ ಕೊಡ್ತಿದ್ವಿ. ಸೊ ಆಗ ಅಪ್ಪ ಅಮ್ಮ ಸ್ಟಾರ್ಟ್ ಮಾಡಿದರು, ಇನ್ನು ಕೊಡುವ ಕೇಕ್ ಕಟ್ಟಿಂಗ್ ಎಲ್ಲ ಬೇಡ ಅಂತ. ಮತ್ತು ಕೇಕ್ ಶುಗರ್ ಮತ್ತು ಮೈದಾ ಅಲ್ಲ, ಸೊ ಒಳ್ಳೆಯದಲ್ಲ ಅಂತ ನನಗೆ ಅಮ್ಮ ಮತ್ತು ಅಪ್ಪ ಹೇಳ್ತಿದ್ರು. ಬಟ್ ನನಗೆ ಅದು ಬೇಸರ ಆಗ್ತಿತ್ತು, ಎಲ್ಲರೂ ಮಾಡ್ತಾರೆ ನನಗೆ ಇಲ್ವ ಅಂತ. ಮತ್ತು ಸ್ವಲ್ಪ ದೊಡ್ಡಾದ ಮೇಲೆ ನಮಗೆ ಸಹ ಗೊತ್ತಾಯಿತು ಇದೆಲ್ಲ ಒಳ್ಳೆಯದಲ್ಲ ತಿನ್ನಲಿಕ್ಕೆ. ಮತ್ತು ನಾವು ಸ್ಟ್ರೇ ಡಾಗ್ಸಿಗೆ ಹೆಲ್ಪ್ ಮಾಡ್ತಿದ್ವಿ. ಸೊ ಅದನ್ನೆಲ್ಲ ಗೊತ್ತಾದ ಮೇಲೆ ನನಗೆ ತುಂಬ ಖುಷಿ ಆಯಿತು. ಅದಕ್ಕಿಂತ ಮುಂಚೆ ನೀವು ಕೂಡ ಕೇಕ್ ಇಲ್ಲ ಮಾಡ್ತಿರ್ಲಿಲ್ಲ, ಬಟ್ ಅದೇ ಸ್ಟಾರ್ಟ್ ಮಾಡಿದ್ದು. ನಾವು ಕೇಕ್ ಕಟ್ ಮಾಡ್ತಿರ್ಲಿಲ್ಲ, ಜಸ್ಟ್ ಹೊರಗೆಲ್ಲಾದರೂ ಹೋಗ್ತಿದ್ವಿ. ಸೊ ಲೈಕ್ ಹಾಗೆ. ಇದು ನೀವು ಹಣವನ್ನು ಕಲೆಕ್ಟ್ ಮಾಡಿ ಯಾರಿಗೆ ಕೊಡ್ತೀರಾ? ತೌಸಿಫ್, ನಾವು ಹಣವನ್ನು ಕಲೆಕ್ಟ್ ಮಾಡಿ ನಾವು ಅದರಲ್ಲಿ ಫುಡ್ ಮತ್ತು ಮೆಡಿಸಿನ್ ತಗೊಳ್ತೇವೆ. ಆ ಫುಡ್ ಮತ್ತು ಮೆಡಿಸಿನನ್ನು ತೌಸಿಫ್ ಅಣ್ಣನಿಗೆ ಕೊಡ್ತೇವೆ. ಇಷ್ಟುವರೆಗೆ ಎಷ್ಟು ಕೊಟ್ಟಿದ್ದೀರಾ ಹಣವನ್ನು? ಒಂದು ಜಾಸ್ತಿ ಅಮೌಂಟ್ ಅಂದರೆ ಅದು ಗೊತ್ತಿಲ್ಲ, ಆದರೆ ನಾವು ಎವ್ರಿ ಬರ್ಡೇಗೆ ಪ್ರತಿ ವರ್ಷ ಅವರಿಗೆ ಕೊಡ್ತೇವೆ, ಸ್ಟ್ರೀಟ್ ಡಾಗ್ಸಿಗೆ, ಕ್ಯಾಟ್ಸಿಗೆ ಫುಡ್ ಅದೆಲ್ಲ. ಮತ್ತೊಂದು ಹೇಳಬೇಕಾದ್ರೆ, ನೀವೀಗ ಹಾರ್ಮೋನಿಯಮಲ್ಲೂ ಕೂಡ ಇದ್ದೀರಾ, ಟೇಬಲ್ ಟೆನ್ನಿಸಲ್ಲಿಯೂ ಕೂಡ ಇದ್ದೀರಾ, ತಬಲದಲ್ಲಿಯೂ ಕೂಡ ಇದ್ದೀರಾ, ಅದರ ಜೊತೆಗೆ ಸ್ಕೂಲು. ಇದು ಮ್ಯಾನೇಜ್ ಮಾಡೋದು ಕಷ್ಟ ಅಂತ ಆಗಲ್ವಾ? ಇಲ್ಲ, ಟೈಮ್ ಟೇಬಲ್, ನನಗೆ ಒಂದು ಟೈಮ್ ಟೇಬಲ್ ಇದೆ. ಸೊ 5:30ಗೆ ಎದ್ದು ಎಕ್ಸಸೈಸ್ ಎಲ್ಲ ಮಾಡಿ, ಮತ್ತು ಒಂದು 5:45 to 6:45 ತಬಲಾ ಪ್ರಾಕ್ಟೀಸ್ ಮಾಡ್ತೇನೆ. ಮತ್ತು ತಿಂಡಿ ತಿಂದು ಮತ್ತು ಸ್ಕೂಲಿಗೆ ಹೋಗಿ 3:45ಗೆ ಸ್ಕೂಲಿಂದ ಬಂದು ನಾನು 4 o'clock to 7:30 TT ಕ್ಲಾಸಿಗೆ ಹೋಗ್ತೇನೆ. ಸೊ TT ಕ್ಲಾಸಿಂದ ಬಂದ ಮೇಲೆ ನಾನು ಫ್ರೆಶ್ ಅಪ್ ಆಗಿ ಮತ್ತು ಊಟ ಮಾಡಿ ಎಲ್ಲ ನಾನು ಸ್ವಲ್ಪ ಹಾರ್ಮೋನಿಯಂ ಪ್ರಾಕ್ಟೀಸ್ ಮಾಡಿ ನಂದು ಸ್ಕೂಲಿದೆಲ್ಲ ಮಾಡಿ ಮತ್ತೆ ಮಲಗೋದು. ಆ ಥರ ನಿಮ್ಮದು ಡೈಲಿ ರೂಟೀನ್. ಬೇರೆ ಅಂದರೆ ಈಗ ಹಾರ್ಮೋನಿಯಂ ಮತ್ತು ಇದಕ್ಕೆ ನೀವು ಹೋಲಿಸೋದಾದರೆ ನಿಮ್ಮ ತಬಲದಕ್ಕೆ
ನಿಮಗೆ ಯಾವುದು ತುಂಬಾ ಇಷ್ಟ ಆಗ್ತದೆ? ಇಷ್ಟ ನನಗೆ ತಬ್ಲನೇ ಇಷ್ಟ. ನೀವು ಯಾಕಂದ್ರೆ ಚಿಕ್ಕಂದಿನಿಂದ ತಬ್ಲನೇ ನುಡಿಸ್ಕೊಂಡು ಬಂದವರು. ನಿಮಗೆ ಅಪ್ಪ ಅಮ್ಮನ ಸಪೋರ್ಟ್ ಹೇಗಿರ್ತದೆ ಮನೆಯಲ್ಲಿ? ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡ್ತಾರೆ. ನಾನು ಪ್ರಾಕ್ಟೀಸ್ ಕೂರೋದಾದರೆ ಅಪ್ಪನೊಟ್ಟಿಗೆ ಕೂರ್ತೇನೆ. ಅವರು ನಾನು ತಪ್ಪು ಮಾಡಿದಾಗ ನನಗೆ ಕಲಿಸಿಕೊಡ್ತಾರೆ. ಸೊ ಹಾಗೆಲ್ಲ ನನಗೆ ತುಂಬ ಖುಷಿ ಆಗ್ತದೆ. ಅದು ನಾನು ಹಿಂದೂಸ್ತಾನಿ ಅಪ್ಪನೊಟ್ಟಿಗೆ ಪ್ರಾಕ್ಟೀಸ್ ಮಾಡ್ತೇನೆ. ಭಜನ್ಸ್ ಎಲ್ಲ ಬಂದರೆ ನಮ್ಮ ಮನೆಗೆ ಒಬ್ಬರು ಸುರೇಶ್ ಮಾಮ ಅಂತ ಬರ್ತಾರೆ. ಅವರು ಭಜನೆ ಎಲ್ಲ ಹಾಡ್ತಾರೆ. ಸೊ ಅವರೊಟ್ಟಿಗೆ ನಾನು ಭಜನ್ಸಿಗೆಲ್ಲ ಹೇಗೆ ನುಡಿಸೋದು ಅಂತ ಪ್ರಾಕ್ಟೀಸ್ ಮಾಡ್ತೇನೆ. ಮತ್ತು ಅಮ್ಮ ನನ್ನನ್ನು ಅಪ್ಪ ಎಲ್ಲ ಡ್ಯೂಟಿಗೆ ಹೋಗಿದ್ದರೆ ಮುಲ್ಕಿ ನನ್ನ ಕ್ಲಾಸಲ್ಲ. ಸೊ ಅಮ್ಮನೇ ಕರ್ಕೊಂಡು ಹೋಗಿ ಎಲ್ಲ ಬರ್ತಾರೆ. ಸೊ ಇಬ್ಬರು ಸಹ ತುಂಬ ಪ್ರೋತ್ಸಾಹ ಮಾಡ್ತಾರೆ. ನಿಮ್ಮ ಮನೆ ಹತ್ರದವರೆಲ್ಲ, ನಿಮ್ಮ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ, ಚಿಕ್ಕ ಮಕ್ಕಳು ಎಲ್ಲ, ಅವರು ನಿಮ್ಮನ್ನು ಆಟ ಆಡ್ಲಿಕ್ಕೆ ಕರೆಯಲ್ವಾ? ಆವಾಗ ನೀವು ಹೋಗ್ತೀರಾ? ಇಲ್ಲ, ಆಟ ಆಡಲಿಕ್ಕೆ ಕರೀತಾರೆ. ಬಟ್ ನಾನು ಸಂಜೆಗೆ ಟೇಬಲ್ ಟೆನ್ನಿಸ್ ಕ್ಲಾಸಿಗೆ ಹೋಗ್ತೇನಲ್ಲ, ಸೊ ನನಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇಲ್ಲದಿದ್ದರೆ ಕೆಲವೊಂದು ಸರ್ತಿ ನಾನು ಹೋಗದಿದ್ದರೆ ಸೈಕಲ್ ಎಲ್ಲ ಒಟ್ಟಿಗೆ ಬಿಡ್ತೇವೆ. ಫ್ರೆಂಡ್ಸ್ ಏನು ಹೇಳ್ತಾರೆ ನಿಮ್ಮ ಈ ಒಂದು ಸಾಧನೆಗೆ? ಅವರಿಗೆ ಸಹ ಖುಷಿ ಆಗ್ತದೆ. ಮತ್ತು ನಾನು ಪ್ರೋಗ್ರಾಮಿಗೆ ಹೋಗಿ ಬಂದೆ, ವಿಡಿಯೋಸ್ ಎಲ್ಲ ಕೇಳ್ತಾರೆ. ಸೊ ಅವರು ಸಹ ಕೇಳ್ತಾರೆ. ಇಷ್ಟರವರೆಗೆ ಎಲ್ಲೆಲ್ಲ ನಿಮಗೆ ಪ್ರಶಸ್ತಿ ಪುರಸ್ಕಾರಗಳೆಲ್ಲ ಆಗಿದೆ? ಕಳೆದ ವರ್ಷ ನಡೆದ ಗಂಗೂಬಾಯಿ ಹಾನಗಲ್ ಮ್ಯೂಸಿಕ್ ಯೂನಿವರ್ಸಿಟಿ ಅಂತ ಮೈಸೂರು, ಅವರು ಹಿಂದೂಸ್ತಾನಿ ತಬ್ಲಾ ಜೂನಿಯರ್ ಎಕ್ಸಾಮನ್ನು ಕಂಡಕ್ಟ್ ಮಾಡಿದರು. ಸೊ ಅದರಲ್ಲಿ ನನಗೆ ಸ್ಟೇಟಲ್ಲಿ 2nd ರ್ಯಾಂಕ್ ಬಂದಿದೆ. ಮತ್ತು ರಾಗ ತರಂಗ ಅಂತ, ಅಲ್ಲಿ ನಾನು 3 ವರ್ಷದಿಂದ ಫಸ್ಟ್ ಪ್ರೈಸನ್ನು ತಗೊಳ್ತಿದ್ದೇನೆ. ಮತ್ತು ಚಿಗುರು ಕಾರ್ಯಕ್ರಮ, ಅಬ್ಬಕ್ಕ ರಾಣಿ ಉತ್ಸವ, ಅದರಲ್ಲೆಲ್ಲ ನನಗೆ ಥಂಡರ್ ಕಿಡ್ಸಲ್ಲಿ ಅದರಲ್ಲೆಲ್ಲ ಸನ್ಮಾನ ಪತ್ರಿಕೆ ಎಲ್ಲ ಸಿಕ್ಕಿದೆ. ಮತ್ತು ನನ್ನ ಡ್ಯಾನ್ಸ್ ಗುರುಗಳಾದ ಜಗನ್ನಾಥ್ ಸರ್ ಮತ್ತು ಹರ್ಷಿತಾ ಮ್ಯಾಮ್ ಇದ್ದಾರೆ. ಅವರು ಸಹ ನನ್ನನ್ನು ಸನ್ಮಾನ ಮಾಡಿದರು. ಡ್ಯಾನ್ಸಲ್ಲಿ ಕೂಡ ಇದ್ದೀರಾ ನೀವು? ನಾನು ಮೊದಲು ಹೋಗ್ತಿದ್ದೆ ಚಿಕ್ಕ ಇರುವಾಗ. ಈಗ ನಾನು ತಬ್ಲದ ಕಡೆಗೆ ಗಮನ ಕೊಡ್ತಿದ್ದೆ. ಜಾಸ್ತಿ ಅದರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ. ಡ್ಯಾನ್ಸ್ ಈ ಶಾಲೆಗಳಲ್ಲೆಲ್ಲ ಪರ್ಫಾರ್ಮೆನ್ಸ್ ಮಾಡ್ತೀರಾ? ಈ ಸ್ಕೂಲ್ ಡೇ ಎಲ್ಲ ಇರುವಾಗ? ಸ್ಕೂಲ್ ಡೇ, ಆನ್ಯುವಲ್ ಡೇ ಎಲ್ಲ ಡ್ಯಾನ್ಸ್ ಪರ್ಫಾರ್ಮ್ ಮಾಡ್ತೇನೆ. ಅವಾಗ ತಬ್ಲಾ ಕೂಡ ತಾವು ಮಾಡ್ತೀರಾ? ಫಸ್ಟಿಗೆ ತಬ್ಲಾ ಮತ್ತೆ ತಬ್ಲಾ ಮಾಡ್ತಾರೆ. ಅದು ಟೀಚರ್ಸ್ ಅಡ್ಜಸ್ಟ್ ಮಾಡ್ತಾರೆ. ನನಗೆ ಡ್ಯಾನ್ಸ ಬೇಕಂತ ಹೇಳಿದರೆ ಅವರೇ ಅಡ್ಜಸ್ಟ್ ಮಾಡ್ತಾರೆ. ಫಸ್ಟಿಗೆ 2 ಪ್ರೋಗ್ರಾಮ್ ಮೊದಲು ತಬ್ಲಾ ಮಾಡಿ ಮತ್ತೆ ಡ್ಯಾನ್ಸ್ಗೆಲ್ಲ ಅವರೇ ಅವಕಾಶ ಕೊಡ್ತಾರೆ. ಈ ಶಾಲೆಯಲ್ಲೆಲ್ಲ ಪ್ರೇಯರ್ ಆಡುವಾಗ ತಬ್ಲಾ ಎಲ್ಲ ಬಾರಿಸ್ತಿದ್ಯಾ? ಪ್ರೇಯರ್ ಆಡುವಾಗಲ್ಲ, ನಾವು ಆನ್ಯುವಲ್ ಡೇಗೆ ಕೆಲವು ಸಾಂಗ್ಸ್ ಮಾಡ್ತೇವೆ. ಸಾಂಗ್ಸ್ ಮಾಡುವಾಗ ಅದಕ್ಕೆಲ್ಲ ತಬ್ಲಾ ಪ್ಲೇ ಮಾಡಿದ್ದೇನೆ. ದೊಡ್ಡ ಕಲಾವಿದರ ಜೊತೆ ಎಲ್ಲ ಮಾತನಾಡಿದ್ಯಾ? ಹೌದು, ನಾನು ರಿಂಪ ಶಿವನೊಟ್ಟಿಗೆ ಮಾತಾಡಿದ್ದೇನೆ. ಅವರನ್ನು ಮೀಟ್ ಆಗಿದ್ದೇನೆ. ಅವರು ಮಣಿಪಾಲಿಗೆ ಸೋಲು ನೀಡಲಿಕ್ಕೆ ಬಂದಿದ್ದರು. ಆವಾಗ ನಾನು ಅವರನ್ನು ವೆಲ್ಕಮ್ ಮಾಡಲಿಕ್ಕೆ ಅಂತ ಹೋಗಿದ್ದೆ. ಸೊ ಅವರು ನನ್ನನ್ನು ಮಾತಾಡಿಸಿ ಪ್ರೀತಿಯಿಂದ ಮಾತಾಡಿಸಿದರು. ಅವರ ಆಶೀರ್ವಾದ ಎಲ್ಲ ತಗೊಂಡು ಬಂದಿದ್ದೇನೆ. ಏನಂದ್ರು ಅವರು? ಪರ್ಟಿಕ್ಯುಲರ್ ಆಗಿ ಏನಂತ ನಿಮಗೆ ಶುಭ ಹಾರೈಸಿದ್ರು ಅಂತ? ಯಾರು ಆಲ್ ದ ಬೆಸ್ಟ್ ಅಂತ ಹೇಳಿದರು. ನಾನು ಹೋಗಿ ಆಶೀರ್ವಾದ ತಗೊಳ್ಳುವಾಗ ಆಲ್ ದ ಬೆಸ್ಟ್ ಅಂತ, ನಾನು ತಬ್ಲಾ ನುಡಿಸ್ತೀಯ ಅಂತ ಕೇಳಿದರು. ಸೊ ಆಲ್ ದ ಬೆಸ್ಟ್ ಅಂತ ಹೇಳಿದರು. ನಿಮ್ಮ ತಬ್ಲಾ ವಾದನವನ್ನು ನೋಡಿದ್ರಾ? ಇಲ್ಲ, ನೀವಲ್ಲಿ ನಾವು ಅವರ ಪ್ರೋಗ್ರಾಮನ್ನು ನೋಡಲಿಕ್ಕೆ ಹೋಗಿದ್ವಿ. ನಾನು ಅವರನ್ನು ವೆಲ್ಕಮ್ ಮಾಡಲಿಕ್ಕೆ ಅಲ್ಲಿಗೆ ಕರೆದಿದ್ರು. ಹಾಗೆ. ಆದ್ಯ ಮತ್ತೊಂದು ನ್ಯೂಸ್ ಪೇಪರಲ್ಲಿ ನಾನೊಂದು ಬಂದಿದ್ದು ನೋಡಿದ್ದೆ, ನೀವೊಂದು ಹೆಲ್ಪ್ ಮಾಡಿರುವಂಥದ್ದು. ಅದು ನಿಮಗೆ ಫಸ್ಟ್ ನ್ಯೂಸ್ ಪೇಪರಲ್ಲಿ ಬರುವಾಗ ಆದಂತಹ ಖುಷಿ ಹೇಗಿತ್ತು? ನನಗೆ ಅಮ್ಮ ಹೇಳಿದರು ಇಂದು ನ್ಯೂಸ್ ಪೇಪರಲ್ಲಿ ಬಂದಿದೆ ಅಂತ. ನನಗೆ ತುಂಬ ಖುಷಿ ಆಯಿತು. ನನಗೆ ಆಶ್ಚರ್ಯ ಆಯಿತು ಬಂದಿದೆ ಅಂತ. ಮತ್ತು ನಾನು ನ್ಯೂಸ್ ಪೇಪರಲ್ಲಿ ಓದಿದೆ ಮತ್ತು ನೋಡಿದೆ. ನನಗೆ ತುಂಬ ಖುಷಿ ಆಯಿತು. ಮತ್ತೊಂದು ಕೇಳೋದಾದರೆ, ಈ ಫ್ರೀ ಟೈಮಲ್ಲಿ ನೀವು ನಿಮ್ಮ ದಿನಚರಿ ಹೇಗಿರ್ತದೆ? ಫ್ರೀ ಟೈಮಲ್ಲಿ ನನ್ನ ಅಮ್ಮನಿಗೆ ಹೆಲ್ಪ್ ಮಾಡ್ತೇನೆ. ಸೊ ಮನೆ ಕ್ಲೀನ್ ಮಾಡೋದು ಮತ್ತು ತರಕಾರಿ ಕಟ್ ಮಾಡೋದು ಎಲ್ಲ ಮಾಡ್ತೇನೆ. ಮತ್ತು ಅಮ್ಮ ನನಗೆ ಸಂಡೇ ಸಣ್ಣ ಸಣ್ಣ ಅಡುಗೆ ಎಲ್ಲ ಕಲಿಸ್ತಾರೆ. ಮತ್ತು ನಾನು ಕ್ರಾಶೆಟ್ ಮಾಡ್ತೇನೆ ಮತ್ತು ಡ್ರಾಯಿಂಗ್ ಮಾಡ್ತೇನೆ. ಸೊ ಅದೆಲ್ಲ ನನ್ನ ಫ್ರೀ ಟೈಮಿನ ಕೆಲಸ. ಡ್ರಾಯಿಂಗಲ್ಲಿ ಕೂಡ ಇದ್ದೀರಾ? ಹಾಂ, ಇದ್ದೇನೆ. ಶಾಲೆಯಲ್ಲೆಲ್ಲ ಡ್ರಾಯಿಂಗ್ ಕಾಂಪಿಟೇಷನ್ ಫಸ್ಟ್ ಪ್ಲೇಸ್ ಎಲ್ಲ ಸಿಗುತ್ತೆ. ಯಾವುದರಲ್ಲಿ ಜಾಸ್ತಿ ಇಂಟ್ರೆಸ್ಟ್? ಅಂದರೆ ಈಗ ಡ್ಯಾನ್ಸಲ್ಲಿ ಕೂಡ ಇದ್ದೀರಾ ಅಂದರೆ ಈ ಡ್ರಾಯಿಂಗ್ ಕೂಡ ಮ್ಯಾನೇಜ್ ಆಗ್ತದಾ? ಕಾಂಪಿಟೇಷನಲ್ಲಿ ಇಲ್ಲ, ಜಸ್ಟ್ ನನ್ನ ಫ್ರೀ ಟೈಮಲ್ಲಿ ನಾನು
ಡ್ರಾಯಿಂಗ್ ಮಾಡ್ತಿರ್ತೇನೆ ಅಥವಾ ಡ್ಯಾನ್ಸ್ ಎಲ್ಲ ಮಾಡ್ತಾ ಇರ್ತೇನೆ. ಸೊ ಹಾಗೆ. ಈಗ ಚಿಕ್ಕ ಮಕ್ಕಳಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಾ ಅನ್ನುವಂಥದ್ದು? ವಿದ್ಯಾಭ್ಯಾಸದ ಕಡೆ ತುಂಬ ಗಮನ ನೀಡಬೇಕು, ಮತ್ತು ತುಂಬ ಓದಬೇಕು, ಮತ್ತು ನಾವು ಮೊಬೈಲ್ ಮತ್ತು ಟಿ ವಿಯನ್ನು ನೋಡಬಾರ್ದು. ನಾನು ಮೊಬೈಲ್ ನೋಡೋದಿಲ್ಲ, ಟಿ ವಿ ಸ್ಯಾಟರ್ಡೆ ಸಂಡೇ 1 ಅವರ್ ನೋಡ್ತೇನೆ. ಮತ್ತು ನಾವು ಹಿರಿಯರು ಹೇಳಿದ ಮಾತನ್ನು ಕೇಳಬೇಕು, ಮತ್ತು ನಾವು ಜಂಕ್ ಫುಡ್ಡೆಲ್ಲ ತಿನ್ನಬಾರ್ದು, ಮನೆಯಲ್ಲೇ ಮಾಡಿದ ಆಹಾರ ತಿನ್ನಬೇಕು, ಮತ್ತು ನಾವು ಫಿಟ್ಟಾಗಿರಬೇಕು. ದಿನಾಲು ಎಕ್ಸಸೈಸ್ ಅಥವಾ ಯಾವುದಾದ್ರೂ ಒಂದು ಆಟದಲ್ಲಿ ಇರಬೇಕು. ಮತ್ತು ನಾವು ಗುರುಗಳೆಲ್ಲ ಹೇಳಿದ ಮಾತು ಕೇಳಬೇಕು. ಅವರ ಆಶೀರ್ವಾದ ಇದ್ದರೆ ನಾವು ಯಶಸ್ಸನ್ನು ಸಾಧಿಸಬಹುದು. ಆದ್ಯ, ಮತ್ತೊಂದು, ನೀವು ಈಗ ಇನ್ನು ಫ್ಯೂಚರಲ್ಲಿ ಏನಾಗಬೇಕಂತ ಆಸೆಯನ್ನು ಇಟ್ಕೊಂಡಿದ್ದೀರಾ? ಫ್ಯೂಚರಲ್ಲಿ ನಾನು ಒಳ್ಳೆ ತಬ್ಲಾ ಪ್ಲೇಯರ್ ಆಗಿ ದೊಡ್ಡ ತಬ್ಲಾ ಪ್ಲೇಯರ್ ಆಗಬೇಕಂತ ಆಸೆ ಇದೆ. ಮತ್ತು ಕಲಿಕೆಯಲ್ಲಿ ಅಕಾಡೆಮಿಕ್ಸಲ್ಲಿ ಕೂಡ ನಾನು ಒಳ್ಳೆ ಪ್ರಾಕ್ಟೀಸ್ ಮಾಡಬೇಕು, ಕಲಿಬೇಕು. ಮತ್ತು ಅಂದರೆ ಏನನ್ನ ಡ್ರೀಮನ್ನು ಇಟ್ಕೊಂಡಿದ್ದೀರಾ? ಅಂದರೆ ಈಗ ಕೆಲವರು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಈ ಥರ ಕನಸುಗಳನ್ನು ಇಟ್ಕೊಂಡಿರ್ತಾರೆ. ನೀವು ಯಾವುದು ಒಂದು ಡ್ರೀಮನ್ನು ಇಟ್ಕೊಂಡಿದ್ದೀರಾ ಅಂತ? ಡಿಸೈಡ್ ಆಗಿಲ್ಲ. ಒಂದು ಡಾಕ್ಟರ್ ಅಥವಾ ಲಾಯರ್ ಆಗಬೇಕಂತ ಇದೆ. ಸೊ ಅದರಲ್ಲಿ ಯಾವುದಂತ ಡಿಸೈಡ್ ಆಗಿಲ್ಲ. ಅದರ ಜೊತೆಗೆ ತಬ್ಲಾವನ್ನು ನುಡಿಸ್ಬೇಕಂತ ಆಸೆ ಇದೆ. ಆದ್ಯ, ಮತ್ತೆ ಮನೆಯವರ ಬಗ್ಗೆ ಮಾತನಾಡೋದಾದರೆ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ? ನನ್ನ ಮನೆಯಲ್ಲಿ ನಾನು ಮತ್ತು ನನ್ನ ಅಪ್ಪ ಅಮ್ಮ, ಮತ್ತು ನನ್ನ ಹತ್ರ ಒಂದು ಪೆಟ್ ಡಾಗ್ ಉಂಟು. ನನ್ನ ಅಪ್ಪ ಉದಯ್ ಕುಮಾರ್ ಅಂತ ಚೀಫ್ ಮ್ಯಾನೇಜರ್ ಆಗಿದ್ದಾರೆ MRPLಲ್ಲಿ. ಮತ್ತು ಅಮ್ಮ ಅರ್ಚನಾ, ಹೌಸ್ ವೈಫ್. ಮತ್ತು ನನ್ನ ಪೆಟ್ ಡಾಗ್ ಉಂಟು ಚುಕ್ಕಿ ಅಂತ. ಆ ಡಾಗಿನ ಹೆಲ್ಪ್ ಮಾಡಿದ್ದು ಏನಾದರೂ ಇದೆಯಾ? ಸಂಜೆ ನಾನು ಸ್ಕೂಲಿಂದ ಬರುವಾಗ ತುಂಬ ಖುಷಿ ಆಗ್ತದೆ ಅವಳಿಗೆ. ನನ್ನ ಮೇಲೆ ಜಂಪ್ ಮಾಡ್ತಾಳೆ, ತುಂಬ ಮಾತಾಡ್ತಾಳೆ. ಏನೆಲ್ಲ ಕೊಡ್ತೀರಾ ಆ ಡಾಗ್ಗೆ? ಪೆಡಿಗ್ರಿ, ಮತ್ತು ಅವಳಿಗೆ ನಾನ್ ವೆಜ್ ಐಟಮ್ಸ್ ಇಷ್ಟ, ಮತ್ತು ಅವಳಿಗೆ ಸಾಂಬಾರೆಲ್ಲ ತುಂಬ ಇಷ್ಟ. ಸೊ ಮತ್ತು ನಾನು ಪೆಡಿಗ್ರಿಯನ್ನು ಕೈಯಲ್ಲಿಟ್ಟು ಯಾವ ಕೈಯಲ್ಲಿ ಉಂಟಂತ ಕೇಳಿದರೆ ಅದನ್ನು ಸಹ ಹೇಳ್ತಾಳೆ. ಸೊ ತುಂಬ ಕ್ಯೂಟ್ ಇದ್ದಾಳೆ ಅವಳು, ನನಗೆ ತುಂಬ. ನೀವಂದರೆ ತುಂಬ ಪ್ರೀತಿ ನಾಯಿಗೆ. ಮತ್ತು ನಿಮ್ಮ ಗುರುಗಳ ಬಗ್ಗೆ ಹೇಳೋದಾದರೆ ಪರ್ಟಿಕ್ಯುಲರ್ ಆಗಿ ಒಂದು ಹಾರ್ಮೋನಿಯಮಲ್ಲಿ ಗುರುಗಳಿದ್ದಾರೆ, ಟೇಬಲ್ ಟೆನ್ನಿಸ್ ಗುರುಗಳಿದ್ದಾರೆ, ಈ ತಬಲಾ ಗುರುಗಳು. ಒಟ್ಟಾರೆಯಾಗಿ ಹೇಳೋದಾದರೆ ತಬಲಾ ಗುರುಗಳು ತುಂಬ ಪಾಪ ಇದ್ದಾರೆ, ಹೇಳೋದು ತುಂಬ ಚಂದ ಹೇಳಿಕೊಡ್ತಾರೆ. ಮತ್ತು ಏನಾದರೂ ಮಿಸ್ಟೇಕ್ ಮಾಡಿದರೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಗೆ ನುಡಿಸೋದಂತ ಹೇಳ್ತಾರೆ. ಮತ್ತು ಈವನ್ ಟೇಬಲ್ ಟೆನ್ನಿಸ್ ಕೋಚ್ ಸಹ, ಅವರು ಸಹ ನಮಗೆ, ಅವರಿಗೆ ಕೆಲವೊಂದು ಸರ್ತಿ ಬೈತಾರೆ, ಬಟ್ ಅಷ್ಟೇ ಪ್ರೀತಿ ಸಹ ತೋರಿಸ್ತಾರೆ, ತುಂಬ ಚಂದ ಮಾಡಿ ಕಲಿಸ್ತಾರೆ. ಈವನ್ ಹಾರ್ಮೋನಿಯಂ ಗುರುಗಳು ಸಹ, ಅವರು ಸಹ ನಮಗೆ ಚಂದ ಮಾಡಿ ಕಲಿಸ್ತಾರೆ. ಮತ್ತು ತಬಲದಲ್ಲಿ ನಿಮಗೆ ಯಾವುದಾದ್ರೂ ಒಂದು ಮೆಮೊರೇಬಲ್ ಡೇ ಅಂತ ಇದೆಯಾ? ಒಂದು ನಂದು ತಬಲಾ ಸ್ಟೇಟಲ್ಲಿ 2nd ರ್ಯಾಂಕ್ ಬಂದದ್ದು ಎಕ್ಸಾಮಲ್ಲಿ. ಅದು ರ್ಯಾಂಕ್ ಬರ್ತದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ನನ್ನ ಒಟ್ಟಿಗೆ ಇರೋ ಎಕ್ಸಾಮ್ ಬರ್ದಿದ್ದಾರಲ್ಲ, ಅವರಿಗಿಂತ ಜಾಸ್ತಿ ಮಾರ್ಕ್ಸ್ ಬರಬೇಕಂತ ಇತ್ತು. ಬಟ್ ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡಲಿರಲಿಲ್ಲ. ಸೊ ರ್ಯಾಂಕ್ ಬಂದಿದೆ ಅಂತ ಹೇಳಿದರೆ ತುಂಬ ಖುಷಿ ಆಯಿತು ನನಗೆ. ಅದು ಒಂದು. ಮತ್ತು ನಾನು ರಿಂಪಶಿವನ್ನು ಮೀಟ್ ಮಾಡಿದ್ದೆಲ್ಲ ಅದೊಂದು. ಮತ್ತು ಜಾಕಿರ್ ಹುಸೇನ್ ಸರ್ ಅವರ ಶ್ರದ್ಧಾಂಜಲಿ ನೀಡುವ ಒಂದು ಸಭೆ ಇತ್ತು. ಅದರಲ್ಲಿ ಸಹ ನನ್ನೊಟ್ಟಿಗೆ ನಾನು ಮತ್ತು ಸರ್ ಒಂದು ಸೋಲೋ ಕೊಟ್ಟಿದ್ವಿ. ಸೊ ತುಂಬ ಖುಷಿ ಆಯಿತು. ಮತ್ತು ಎಲ್ಲರೂ ಸಹ ನನ್ನನ್ನು ಪ್ರೋತ್ಸಾಹಿಸಿದರು. ಸೊ ಅದೆಲ್ಲ ತುಂಬ ಖುಷಿ ಆಗ್ತದೆ ನನಗೆ. ಮತ್ತು ಆದ್ಯ, ಈ ತಬಲಾ ಮತ್ತು ಹಾರ್ಮೋನಿಯಂ ಇದಕ್ಕಿರುವ ವ್ಯತ್ಯಾಸ ಏನು ಅಂತ ಹೇಳ್ಬೋದಾ? ಆದ್ಯ, ನಿಮಗೆ ಪ್ರಾಣಿಗಳಂದರೆ ಇಷ್ಟವಾ? ತುಂಬ ಇಷ್ಟ ನನಗೆ. ಮತ್ತು ನಮ್ಮ ಒಂದು ಚುಕ್ಕಿ ಇದ್ದಾಳಲ್ಲ, ಅವಳು, ನಾನು ಬೆಳಗ್ಗೆ ಸ್ಕೂಲಿಗೆ ಬಸ್ಸಲ್ಲಿ ಹೋಗೋದು. ಸೊ ಸ್ಕೂಲಿದ್ದು ಬಸ್ಸಿದ್ದು ಹಾರ್ನ್ ಕೇಳಿದ ಕೂಡಲೇ ಅವಳು ರೆಡಿಯಾಗಿ ನಿಲ್ತಾಳೆ, ನಾನು ಸಹ ಬರ್ತೇನೆ ಅಂತ. ಮತ್ತು ಅವಳು ಎದುರೋಗಿ ನಿಲ್ತಾಳೆ. ಮತ್ತು ಆವಾಗ ನಮಗೆ ಸಹ ಗೊತ್ತಾಗ್ತದೆ ಬಸ್ ಬಂತು ಅಂತ. ಮತ್ತು ಅವಳು ನನ್ನನ್ನು ಸ್ಕೂಲಿಗೆಲ್ಲ ಅಲ್ಲಿ ಬಸ್ ತನಕ ಬಿಟ್ಟು ಅಲ್ಲೇ ಬರ್ತಾಳೆ. ಅವಳು ಬರದಿದ್ದರೆ ಅವಳಿಗೆ ಸಮಾಧಾನ ಆಗೋದಿಲ್ಲ, ಅವಳು ಅಳ್ತಾ ಇರ್ತಾಳೆ. ಮತ್ತು ಕೆಲವೊಂದು ಸರ್ತಿ ಮಳೆ ಇರುವಾಗೆಲ್ಲ ಬರೋದಿಲ್ಲಲ್ಲ, ಆವಾಗ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ ಇವತ್ತು ಚುಕ್ಕಿ ಬರಲಿಲ್ವಾ ಅಂತ. ಅವಳಿಗೆ ಸಹ ಚುಕ್ಕಿಯನ್ನು ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ.
ಅವರು ಸಹ ಅವಳು ಬರದಿದ್ರೆ ಕೇಳ್ತಾಳೆ ಇವತ್ತು ಬರಲಿಲ್ವ ಅಂತ. ಬಸ್ಸಲ್ಲಿ ಬಂದಿದ್ ಮೀನು ಇದೆಯಾ ಯಾವಾಗಾದ್ರೂ? ಇಲ್ಲ. ಮತ್ತು ನಮ್ಮದು ಹೊರಗೆ 3 ಸ್ಟ್ರೇ ಡಾಗ್ಸ್ ಉಂಟು. ಅದಕ್ಕೆ ಸಹ ನನ್ನ ಅಪ್ಪ ಅಮ್ಮ ಎಲ್ಲ ಫೀಡ್ ಮಾಡ್ತಾರೆ. ಸೊ ಅದು ಸಹ ನಾನು ಸ್ಕೂಲಿಗೆ ಹೋಗುವಾಗ ನನ್ನ ಜೊತೆನೇ ಬರ್ತದೆ. ಅದು ಸಹ ತುಂಬ ಪ್ರೊಟೆಕ್ಟ್ ಎಲ್ಲ ಮಾಡ್ತದೆ. ಇನ್ನು ಮುಂದೆ ಫ್ಯೂಚರಲ್ಲಿ ಅಂದರೆ ಈ ತಬಲದಲ್ಲೇ ಮುಂದುವರಿಬೇಕು ಅಂತ ಇದ್ದೀರಾ ಅಥವಾ ಹಾರ್ಮೋನಿಯಂ, ಟೇಬಲ್ ಟೆನ್ನಿಸ್ ಇದರಲ್ಲೂ ಕೂಡ ಇದ್ದೀರಾ ಅಲ್ವಾ ನಿಮಗೆ? ಯಾವುದು ನಿಮಗೆ ಆ ಫೀಲ್ಡಲ್ಲಿ ಹೋಗ್ಬೋದು ಅಂತ ಅನಿಸ್ತದೆ? ನಾನು ಇಂಪಾರ್ಟೆನ್ಸ್ ಕೊಡೋದು ತಬಲಕ್ಕೇ, ಜಾಸ್ತಿ ಇಂಪಾರ್ಟೆನ್ಸ್ ತಬಲಕ್ಕೆ ಕೊಡೋದು. ಮತ್ತು ಹಾರ್ಮೋನಿಯಂ ಮತ್ತು ಟಿ ಟಿ ಸಹ ನಾನು ಬಿಡೋದಿಲ್ಲ. ನಾನು ಅದರ ವಿದ್ಯಾಭ್ಯಾಸದ ಜೊತೆಗೇ ನಾನು ಮಾಡ್ತಾ ಹೋಗ್ತೇನೆ. ಸೊ ಮೇನ್ ಇಂಪಾರ್ಟೆನ್ಸ್ ನಂದು ತಬಲಾನೇ. ಈ ನಿಮ್ಮ ಪಯಣಕ್ಕೆ ಸಪೋರ್ಟ್ ಆಗಿ ನಿಂತವರ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಾ? ನನ್ನ ಎಲ್ಲ ಗುರುಗಳಿಗೆ ಮತ್ತು ನನ್ನ ಫ್ರೆಂಡ್ಸಿಗೆ, ನನ್ನ ಪೇರೆಂಟ್ಸ್ಗೆ ಮತ್ತು ಎಲ್ಲರೂ ಯಾರೆಲ್ಲ ನನಗೆ ಆಶೀರ್ವಾದ ಮಾಡಿದ್ದಾರೆ ಅವರಿಗೆಲ್ಲ ನಾನು ಥ್ಯಾಂಕ್ ಯು ಅಂತ ಹೇಳ್ತೇನೆ. ಮತ್ತು ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾರೆ. ಸೊ ಎಲ್ಲರಿಗೆ ಸಹ ಥ್ಯಾಂಕ್ ಯು ಅಂತ ಹೇಳ್ತೇನೆ. ಈಗ ತಬಲ ಕೂಡ ತಂದಿದ್ದೀರಾ, ವಾದಿಸಿ ತೋರಿಸ್ತೀರಾ ನಮಗೆ? ಹಾಂ, ತಬಲ ತಂದಿದ್ದೇನೆ, ನಾನು ನುಡಿಸ್ತೇನೆ ಸ್ವಲ್ಪ. ಮೊದಲಿಗೆ ನಾನೊಂದು ಗಣೇಶ ವಂದನವನ್ನು ಮಾಡುತ್ತೇನೆ. ತಾಗೆ ತಿಟ್ಟ ತಾಕೆ ತಿಟ್ಟ ಕತ್ತಿಟ್ಟ ತಾಕಿನದ ಶ್ರೀ ಶಂಕರ ಸುತ ಉಮಾನಂದನ ಸಿದ್ಧಿ ಪ್ರದಾಯಕ ಶ್ರೀ ಗಜಾನನ ಕತ್ತಿಟ್ಟ ಕರೆದ ತಿಟ್ಟ ಕತ್ತಿಟ್ಟ ತಾಕಿನದಾಗೆ ತಿಟ್ಟ ಕತ್ತ ಗದಿಗನ ಲಂಬೋದರ ವಿಘ್ನೇಶ್ವರ ಗಣೇಶ ಗಣಪತಿ ಜಗತ್ ರಕ್ಷಕ ಅಧಿಕಂ ಪ್ರಣಾಮದ 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 ಪ್ರಣಾಮ. ಈಗ ನಾನೊಂದು ಉಟಾನ್ ಪ್ಲೇ ಮಾಡ್ತೇನೆ. ಅದಾದಮೇಲೆ ತೀನ್ ತಾಲ್ ಕಾಯ್ದ ಪ್ಲೇ ಮಾಡ್ತೇನೆ.
ನಾನು ತೀನ್ ತಾಳದಲ್ಲಿ ಒಂದು ರೇಲ ನುಡಿಸುತ್ತೇನೆ. ಈಗ ನಾನು ತೀನ್ ತಾಳದಲ್ಲಿ ಫರನ್, ಮುಕುಡ ಮತ್ತು ಟುಕುಡವನ್ನು ನುಡಿಸುತ್ತೇನೆ.
ತೀನ್ತಾಲದಲ್ಲಿ ಚಕ್ರಧಾರ ನುಡಿಸುತ್ತೇನೆ. ಆದ್ಯ ಕಡೆಯದಾಗಿ ಪ್ರಶ್ನೆಯನ್ನು ಕೇಳೋದಾದ್ರೆ ಅಭಿಮತ ಟಿವಿಗೆ ಬಂದು ಹೇಗಾಯ್ತು ನಿಮಗೆ? ನನಗೆ ತುಂಬ ಖುಷಿ ಆಯಿತು. ನೀವು ನನ್ನನ್ನು ಕರೆಸಿದ್ದಕ್ಕೆ, ಮಾತನಾಡಿಸಿ ಪ್ರೋತ್ಸಾಹಿಸಿದ್ದಕ್ಕೆ ನಿಮಗೆ ಮತ್ತು ಇಡೀ ಅಭಿಮತ ತಂಡಕ್ಕೆ ನನ್ನ ಧನ್ಯವಾದಗಳನ್ನು ಹೇಳಿ. ನಮ್ಮದು ಕೂಡ ಏನು ಆಶಯ ಏನಂತ ಹೇಳಿದರೆ ನಿಮ್ಮ ಭವಿಷ್ಯದ ಬದುಕು ಕೂಡ ಉಜ್ವಲವಾಗಲಿ, ನೀವು ಅಂದುಕೊಂಡಂತಹ ಕನಸುಗಳು ಈಡೇರಲಿ ಅನ್ನುವಂಥದ್ದು ನಮ್ಮದು ಕೂಡ ಆಶಯ. ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಆದ್ಯ ಯು ಅವರ ತಬಲಾದ ಜರ್ನಿ. ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಬ್ಬ ಅತಿಥಿಯ ಜೊತೆ ನಾನು ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ, ಇದು ಜನಮನದ ನಾಡಿಮಿಡಿತ. ನಮಸ್ಕಾರ.